ವಿಧಾನ ಪರಿಷತ್ ಶ್ರೀ ಅನಿಲ್ ಕುಮಾರ್ ಸರ್ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಸರ್ವ ಅತಿಥಿ ಮಹನೀಯರು ಸಹ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ವಿಜುವಲ್ಸ್ ಮತ್ತು ಸ್ಟೋರಿ ಟೆಲ್ಲಿಂಗ್ ಮೂಲಕ ಆರಂಭವಾದ ಈ ಪ್ರಯಾಣವನ್ನ ಕೋಲಾರ್ ಮತ್ತು ಚಿಕ್ಕಬಳ್ಳಾಪುರ MLC ML ಅನಿಲ್ ಕುಮಾರ್ ಅವರು ಲಾಂಚ್ ಮಾಡಿದರು. ಅದಾದ ನಂತರ ಬಂದ ರಾಜಾ ರುಜಾಕಿ ರಾಮಾಯಣ, ಮಹಾಭಾರತ, ಸೈಕಾಲಜಿ ಮತ್ತು ಫ್ಯೂಚರಿಸ್ಟಿಕ್ ಎಲಿಮೆಂಟ್ಸ್ಗಳ ಸಂಯೋಜನೆಯಾದ ಒಂದು ಕಂಪ್ಲೀಟ್ AI ಫಿಲ್ಮ್ ಎಕ್ಸ್ಪೀರಿಯನ್ಸ್. ಈ ಚಿತ್ರವನ್ನ NSUI ಜನರಲ್ ಸೆಕ್ರೆಟರಿ ಹಾಗೂ VTU ಮತ್ತು ಡಿಪ್ಲೊಮಾ ಇನ್ಚಾರ್ಜ್ ಅನ್ವಿತ್ ಕಟೀಲ್ ಲಾಂಚ್ ಮಾಡಿದರು. ರಾಜಾ ರುಜಾಕಿ ಲಾಸ್ ಆಂಜಲಸ್ AI ಮೋಷನ್ ಪಿಕ್ಚರ್ಸ್ ಅವಾರ್ಡ್ಸ್ನಲ್ಲಿ ಬೆಸ್ಟ್ ವಿಜುವಲ್ ಎಫೆಕ್ಟ್ಸ್ ವಿಭಾಗದಲ್ಲಿ ಟಾಪ್ 5 ನಾಮಿನೇಷನ್ ಪಡೆದು ರುಜಾಕಿ ಸ್ಟುಡಿಯೋಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿತ್ತು. ಇದೀಗ ಭೀಮಾ ಕೋರೆಗಾಂವ್ ನಿಜವಾದ ಇತಿಹಾಸದ ಆಧಾರದ ಮೇಲೆ ಸಿನಿಮ್ಯಾಟಿಕ್ ಅನುಭವಕ್ಕಾಗಿ ಕೆಲ ಅಂಶಗಳನ್ನು ಬದಲಾಯಿಸಿ ನಿರ್ಮಿಸಿರುವ AI ಚಲನಚಿತ್ರ ಭೀಮಾ ಕೋರೆಗಾಂವ್. ನಿರ್ದೇಶನ, ಚಿತ್ರಕಥೆ, ಸಂಭಾಷಣೆ, ಸಂಕಲನ ಹಾಗೂ AI ಆರ್ಟಿಸ್ಟ್ ಶೋಭನ್ ಬಾಬು ನಿರ್ಮಾಪಕರು ಖಾದ್ರಿಪುರ ಬಾಬು. ಪ್ರೀ ರಿಲೀಸ್ ಇವೆಂಟ್ ಹಾಗೂ VIP ಸ್ಕ್ರೀನಿಂಗ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈಗ ಶೈಕೆ AI ಸಂಸ್ಥಾಪಕರಾದ ಜೆರೆಮಿ ಆಂಜಲಿಯರ್ ಅವರು ಶೋಭನ್ ಬಾಬು ಕುರಿತು ಹೇಳಿರುವ ವಿಶೇಷ ವಿಡಿಯೋವನ್ನ ನೋಡೋಣ. Everyone, Jeremy here from Shake. I just wanted to give a big shout out to Shoban Runzaki, who's launching a Bima Koregion, I'm not sure I pronounced it right, but it's a film in AI that has been working on with passion and love, and I just want to say that we fully support him with Shake, and he's launching on 23rd. It's written right there for the big launch of this film, so we're behind you. Watch this film, it's worth it. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಭಾರತಕ್ಕೆ ಮರಳಿದರು. ಅವರ ವಾಪಸ್ಸು ಒಂದು ಅಧ್ಯಯನದ ಆರಂಭವಾಗಿತ್ತು. ಇತಿಹಾಸದ ಪುಟಗಳಲ್ಲಿ ಮರೆತು ಹೋದ ಸತ್ಯವನ್ನು ಅವರು ಹುಡುಕುತ್ತಿದ್ದರು. ಸೈನಿಕ ಜೀವನದಲ್ಲಿ ಅನೇಕ ಯುದ್ಧಗಳನ್ನು ನೋಡಿದ್ದೇನೆ. ಆದರೆ 1818ರ ಜನವರಿ 1ರಂದು ಭೀಮಾ ಕೋರೆಗಾಂವ್ನಲ್ಲಿ ನಡೆದ ಯುದ್ಧ ನನ್ನ ಮನಸ್ಸಿನಲ್ಲಿ ಆಳವಾದ ಗುರುತು ಬಿಟ್ಟಿದೆ. ಅಲ್ಪಸಂಖ್ಯೆಯ ಸೈನಿಕರು ಅಪಾರ ಶತ್ರು ಪಡೆ ಎದುರಿಸಿ ನಿಂತ ಆ ದೃಶ್ಯ ನಾನು ಎಂದಿಗೂ ಮರೆಯಲಾರೆ. ಆ ಯುದ್ಧದಲ್ಲಿ ಮಹಾನ್ ಸೈನಿಕರು ತೋರಿದ ಧೈರ್ಯ ಮತ್ತು ಶಿಸ್ತು ಅಪೂರ್ವವಾದದ್ದು. ಗುಂಡುಗಳ ಮನೆಯ ನಡುವೆ ಗಾಯಗೊಂಡರೂ ಕೂಡ ಅವರು ತಮ್ಮ ಸ್ಥಾನ ತೊರೆಯಲಿಲ್ಲ. ಅವರ ಕಣ್ಣುಗಳಲ್ಲಿ ಭಯವಿರಲಿಲ್ಲ. ಕರ್ತವ್ಯ ಪ್ರಜ್ಞೆ ಮತ್ತು ತಮ್ಮ ಸಹಯೋಧರ ಮೇಲಿನ ನಿಷ್ಠೆಯೇ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು.
ಭೀಮಾ ಕೋರೆಗಾಂವ್ ಯುದ್ಧವು ಕೇವಲ ಒಂದು ಸೇನಾ ವಿಜಯವಲ್ಲ, ಅದು ಮಹಾನ್ ಯೋಧರ ಗೌರವ, ಧೈರ್ಯ ಮತ್ತು ಅಸ್ತಿತ್ವದ ಸಾಕ್ಷ್ಯವಾಗಿದೆ. ಇಂತಹ ಯೋಧರಿಗೆ ನಾನು ಗೌರವದಿಂದ ತಲೆಬಾಗುತ್ತೇನೆ. ಗೌರವಪೂರ್ವಕವಾಗಿ ಕ್ಯಾಪ್ಟನ್ ಫ್ರಾನ್ಸಿಸ್ ಎಫ್ ಸ್ಟ್ಯಾಂಟನ್. ಭೀಮಾ ಕೋರೆಗಾಂವ್. ಅದು ಪೇಶ್ವಾ ಆಡಳಿತದ ಕಾಲ. ಅದು ಕೇವಲ ಅಧಿಕಾರದ ಕಾಲವಲ್ಲ, ಅವಮಾನಗಳ ಕಾಲ. ಮಹಾರ್ ಜನರು ಮನುಷ್ಯರಂತೆ ಬದುಕಲು ಅವಕಾಶವೇ ಇರಲಿಲ್ಲ. ಅವರ ನೆರಳನ್ನೇ ಅಪವಿತ್ರವೆಂದು ಕಾಣಲಾಗುತ್ತಿತ್ತು. ಗ್ರಾಮದೊಳಗೆ ನಡೆಯುವಾಗ ಬೆನ್ನಿಗೆ ಪೊರ್ಕೆ ಕಟ್ಟಬೇಕಾಗಿತ್ತು. ತಮ್ಮ ಹೆಜ್ಜೆ ಗುರುತು ಮಣ್ಣಿನಲ್ಲಿ ಉಳಿಯಬಾರದು ಎಂದು ಕುತ್ತಿಗೆಯಲ್ಲಿ ಮಡಕೆ ಹಾಕಿಕೊಳ್ಳಬೇಕಾಗಿತ್ತು. ತಮ್ಮ ಉಗುಳು ನೆಲಕ್ಕೆ ಬೀಳಬಾರದು, ನೆಲ ಅಪವಿತ್ರ ಆಗಬಾರದು ಎಂದು. ಗ್ರಾಮದ ಬಾವಿಯಿಂದ ನೀರು ತೆಗೆದುಕೊಳ್ಳುವ ಹಕ್ಕಿರಲಿಲ್ಲ. ದಾಹ ಇದ್ದರೂ ನೀರು ದೊರಕಲಿಲ್ಲ. ಸಮಾಜದ ನಿಯಮಗಳು ನೀರಿಗಿಂತ ಕಠಿಣವಾಗಿದ್ದವು. ನನ್ನ ಎಮ್ಮೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಾಯುತ್ತದೆ. ಹೋಗಿ ಮಹಾರ್ಗಳನ್ನು ಕರೆಯಿರಿ, ಸಾಯುತ್ತಿದ್ದಂತೆ ತೆಗೆದುಕೊಂಡು ಹೋಗಲಿ. ಸತ್ತ ಪ್ರಾಣಿಗಳನ್ನು ಹೂಳುವುದು, ಗ್ರಾಮದ ಕಸವನ್ನು ತೆರವುಗೊಳಿಸುವುದು, ಇವೆಲ್ಲ ಹೇರಲಾಗಿದ್ದ ಜೀವನ. ಧರ್ಮದ ಹೆಸರಿನಲ್ಲಿ ಭೇದ ಭಾವ, ವ್ಯವಸ್ಥೆಯ ಹೆಸರಿನಲ್ಲಿ ಅವಮಾನ, ನ್ಯಾಯದ ಮಾತು ಕೇಳಿಸದ ಕಾಲ ಅದು. ಅದು ಕೇವಲ ಆಡಳಿತವಲ್ಲ, ಮನುಷ್ಯನ ಗೌರವವನ್ನು ಕಿತ್ತುಕೊಂಡ ವ್ಯವಸ್ಥೆ. ಆ ನೆಲದಲ್ಲಿ ಮಹಾರ್ ಜನರ ಹೃದಯಗಳಲ್ಲಿ ಉಳಿದಿದ್ದು ಭಯ ಮಾತ್ರ. ಆಶೆಗಳು ಒಂದೊಂದಾಗಿ ಮಣ್ಣಿನಲ್ಲಿ ಹೂಣಾಗುತ್ತಿದ್ದವು. ಎದುರಿಸಲು ಯಾರಿಗೂ ಧೈರ್ಯವಿರಲಿಲ್ಲ, ಎದ್ದು ನಿಲ್ಲಲು ಧೈರ್ಯವಿರಲಿಲ್ಲ. ಆದರೆ ಆ ಕತ್ತಲೆಯ ಮಧ್ಯೆ ಒಬ್ಬನು ಜನಿಸಿದ, ಬದಲಾವಣೆ ತರಲು ಹುಟ್ಟಿದ್ದ. ಅವನಿಗೆ ಮೊದಲ ಬಾರಿಗೆ ಗೊತ್ತಾಯಿತು ಧೈರ್ಯ ಅಂದರೆ ಏನು. ತಾತ, ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳು ಮಗ, ನಿನ್ನ ಮನಸ್ಸಿನಲ್ಲಿ ಏನಿದೆ? ನಮ್ಮನೇಕೆ ಜನ ಹೀಗೆ ನೋಡ್ತಾರೆ ತಾತ? ನಾವೇನಾದ್ರೂ ತಪ್ಪು ಮಾಡಿದ್ದೇವೆ? ಇಲ್ಲ ಮಗ, ನಾವು ತಪ್ಪು ಮಾಡಿಲ್ಲ. ಕಾಲವೇ ನಮ್ಮ ಮೇಲೆ ಗಾಯ ಮಾಡಿಲ್ಲ. ಅಂದ್ರೆ ತಾತ, ನಾವು
ಮುಂಚೆ ನಾವು ನಾಗವಂಶೀಯರು. ನಾಗವಂಶೀಯರು ಅಂದರೆ ಈ ನೆಲದ ಮೊದಲ ಮಕ್ಕಳು. ಕಾಡು, ನೀರು, ಬೆಟ್ಟ ಇವೆಲ್ಲದರ ಜೊತೆಯೇ ಬದುಕಿದ್ದವರು. ನಾವು ಹಳ್ಳಿಗಳ ಗಡಿಗಳನ್ನು ಕಾಪಾಡುತ್ತಿದ್ದೆವು, ಜನರ ಸುರಕ್ಷೆಗೆ ನಿಂತಿದ್ದೆವು. ನಾನು ನನ್ನ ಜಾತಿ ಬಗ್ಗೆ ಹೆಮ್ಮೆ ಪಡಬಹುದಾ ತಾತ? ಹೆಮ್ಮೆಯಿಂದ ಬದುಕು ಮಗ. ನಮ್ಮ ರಕ್ತಕ್ಕೆ ಹಳೆಯ ಶಕ್ತಿ ಇದೆ. ಜನರು ಮರೆತಿರ್ಬೋದು, ಆದರೆ ನಾವು ಮರೆಯಬಾರದು. ಆದರೆ ಒಬ್ಬ ರಾಜ ಇದ್ದ. ಅವನ ಕಣ್ಣಿಗೆ ಎಲ್ಲರೂ ಒಂದೇ. ಜಾತಿ ಇಲ್ಲ, ವರ್ಣವಿಲ್ಲ, ಮಾನವತ್ವ ಮಾತ್ರ ಇತ್ತು. ಆ ರಾಜ ಯಾರು ತಾತೋ? ಮಹಾರಾಜ ಗಣಪತಿ, ಗಜಶ್ವಪತಿ, ಭೂಪತಿ, ಪ್ರಜಾಪತಿ, ಸುವರ್ಣರತ್ನ ಶ್ರೀಪತಿ, ಶಿವಾಜಿ, राजा शिव छत्रपती महाराजांचा विजय असो. ಇದು ಪ್ರತಿ ಜೀವಿಯ ಹಕ್ಕಿನ, ಪ್ರತಿ ಮನಸ್ಸಿನ ಗೌರವದ, ಪ್ರತಿ ಶ್ರಮಿಯ ನ್ಯಾಯದ ರಾಜ್ಯ. ನಮ್ಮಲ್ಲಿ ಒಂದು ಮಾತ್ರ ಕಾನೂನು: ಸಮಾನತೆ, ನ್ಯಾಯ ಮತ್ತು ಧರ್ಮ. ನಮ್ಮಲ್ಲಿ ಒಂದು ಮಾತ್ರ ಗುರಿ: ಸ್ವರಾಜ್ಯ. ಜೈ ಶಿವಾಜಿ ಮಹಾರಾಜ್. ಕೆಲವು ವರ್ಷಗಳ ನಂತರ ಮರಾಠ ಸಾಮ್ರಾಜ್ಯ ಬಲವಾಗಿತ್ತು. ಆದರೆ ಅವರೊಳಗಿನ ಭಿನ್ನಾಭಿಪ್ರಾಯಗಳನ್ನು ಗಮನಿಸಿದ ಆಂಗ್ಲರು ಒಂದು ಯೋಜನೆ ರೂಪಿಸುತ್ತಿದ್ದರು. ಮರಾಠರ ಶಕ್ತಿಯನ್ನು ಒಡೆಯಲು, ಅವರ ಸಾಮ್ರಾಜ್ಯವನ್ನು ಕುಸಿತಕ್ಕೆ ತಳ್ಳಲು ಸಂಚು ಹಾಕುತ್ತಿದ್ದರು. ನಿನ್ನ ಯೋಜನೆ ಏನು, ಫ್ರಾನ್ಸಿಸ್ ಎಫ್ ಸ್ಟ್ಯಾಂಟನ್? ಮಹಾರರನ್ನ ನಮ್ಮ ಕಡೆ ಸೇರಿಸೋಣ ಸರ್. ಸ್ಟಾಂಟನ್, ನಾವು ಮಹಾರಾಜನ ಯುದ್ಧಕ್ಕೆ ಕರೆದುಕೊಂಡು ಬಂದರೆ ಅವರು ನಮ್ಮವರಾಗುತ್ತಾರೆ ಎಂಬ ಭ್ರಮೆ ಇರಬಾರದು. ನನಗೂ ಗೊತ್ತು ಸರ್, ನಾವು ಅವರಿಗೆ ನ್ಯಾಯ ಕೊಡುತ್ತಿಲ್ಲ, ಅವರ ಕೋಪವನ್ನು ಬಳಸಿಕೊಳ್ಳುತ್ತಿದ್ದೇವೆ ಅಷ್ಟೇ. ಪೇಶ್ವೆಯರು ಅವರನ್ನು ತುಳಿದಿದ್ದಾರೆ, ನಾವು ಅದನ್ನೇ ಆಯುಧ ಮಾಡ್ತಿದ್ದೇವೆ. ಪೇಶ್ವೆಯರ ಕ್ರೌರ್ಯವೇ ನಮ್ಮ ಅವಕಾಶ. ಮಹಾರರು ಕೋಪದಿಂದ ಹೋರಾಡುತ್ತಾರೆ, ನಾವು ಲಾಭ ಪಡೆಯುತ್ತೇವೆ. ಭಾರತೀಯರನ್ನು ಒಂದಾಗಿರಲು ಬಿಡಬಾರದು. ಒಬ್ಬರ ವಿರುದ್ಧ ಇನ್ನೊಬ್ಬರನ್ನು ನಿಲ್ಲಿಸಿದರೆ ನಮಗೆ ಯುದ್ಧವೇ ಕಡಿಮೆ ಆಗುತ್ತದೆ. ಪೇಶ್ವೆಯರು ಅವರಿಗೆ ಪೊರಕೆ ಕಟ್ಟಿಸಿ ನಡೆಸಿದರೆ ನಾವು ಶಸ್ತ್ರ ಕೊಟ್ಟು ಮುನ್ನಡೆಸೋಣ ಸರ್. ವಿಧಾನ ಬೇರೆಯಾದರೂ ಉದ್ದೇಶ ಮಾತ್ರ ಒಂದೇ. ಅವರು ಗೌರವಕ್ಕಾಗಿ ಯುದ್ಧ ಮಾಡ್ತಾರೆ, ನಾವು ಅಧಿಕಾರಕ್ಕಾಗಿ. ಅವರ ರಕ್ತ ನೆಲಕ್ಕೆ ಬೀಳುತ್ತದೆ ಸರ್, ನಮ್ಮ ಧ್ವಜ ಮಾತ್ರ ಮೇಲೇಳುತ್ತದೆ. ಯುದ್ಧ ಮುಗಿದ ಮೇಲೆ ಅದು ನಮ್ಮ ಯುದ್ಧವಲ್ಲ ಸರ್. ಯುದ್ಧ ಮುಗಿದ ಮೇಲೆ ಇತಿಹಾಸದಲ್ಲಿ ಪೇಶ್ವೆಯರು ಮತ್ತು ಮಹಾರರು ಮಾತ್ರ ಉಳಿಯುತ್ತಾರೆ. ಇದನ್ನೇ ಆಡಳಿತ ಎನ್ನುತ್ತಾರೆ ಸ್ಟೌಂಟನ್. ವಿಭಜಿಸು, ಬಳಸು. ಸರಿ, ನಮ್ಮ ಯುದ್ಧವನ್ನು ಅವರಿಂದಲೇ ಹೋರಾಡಿಸೋಣ. ಮಹಾರ್ ಜನರನ್ನು ಸೇನೆಗೆ ಸೇರಿಸಲು ಆಂಗ್ಲರು ಕರೆ ನೀಡಿದರು. ಆದರೆ ಆ ನಿರ್ಧಾರ ಮಹಾರರಿಗೆ ಒಪ್ಪಿಗೆ ಆಗಿರಲಿಲ್ಲ. ಆ ಯೋಜನೆಗೆ ವಿರೋಧವಾಗಿ ಒಬ್ಬನು ಧ್ವನಿ ಎತ್ತಿದನು.
ನಮಸ್ಕಾರ. ರಾಜರೊಂದಿಗೆ ತಕ್ಷಣ ಮಾತಾಡಬೇಕು. ಇದು ಅತ್ಯಂತ ತುರ್ತು ವಿಷಯ. ವಿಷಯ ಗಂಭೀರವಾಗಿದೆ ಅನ್ಸುತ್ತೆ. ಸರಿ, ಒಳಗೆ ಹೋಗು. ರಾಜರನ್ನು ಭೇಟಿ ಮಾಡಿ. ಯಾರು ನೀನು? ಯಾಕೆ ಇಲ್ಲಿಗೆ ಬಂದೆ? ನಾನು ಸಿದ್ಧನಾಗ್, ಮಹಾ ಸಮಾಜಕ್ಕೆ ಸೇರಿದವನು. ಬ್ರಿಟಿಷರು ನಮ್ಮನ್ನು ತಮ್ಮ ಸೇನೆಗೆ ಕರೆದಿದ್ದಾರೆ. ನಾವು ನಮ್ಮ ಮಾತೃಭೂಮಿಗೆ ದ್ರೋಹ ಮಾಡಲು ಬಯಸುವುದಿಲ್ಲ. ನಿಮ್ಮ ಸೇನೆಗೆ ಸೇರಲು ಅನುಮತಿ ಕೇಳಲು ಬಂದಿದ್ದೇವೆ. ಮಹಾರಥೆ, ಅಸ್ಪೃಶ್ಯ, ನಿನ್ನ ನೆರಳು ಬಿದ್ದರೂ ಈ ನೆಲ ಕಲುಷಿತವಾಗುತ್ತದೆ. ಬ್ರಿಟಿಷರು ಕರೀತಾರೆ ಅಂದರೆ ಹೋಗು. ನಮ್ಮ ಧರ್ಮ, ನಮ್ಮ ರಾಜ್ಯ ನಿನ್ನ ರಕ್ತದಿಂದ ಶುದ್ಧವಾಗುವುದಿಲ್ಲ. ಈ ಅರಮನೆಗೆ ಬಂದಿರುವುದೇ ಪಾಪ. ನೀನು ನಿಂತ ಜಾಗವನ್ನೇ ತೊಳಿಬೇಕು. ನೀನು ನಡೆದ ದಾರಿಯನ್ನೇ ಶುದ್ಧಗೊಳಿಸಬೇಕು. ಇಲ್ಲಿಂದ ತಕ್ಷಣ ಹೊರಗೆ ಹೋಗು. ಇಲ್ಲದಿದ್ದರೆ ನಿನಗೆ ಮರಣದಂಡನೆ ಖಚಿತ. ಯಾರು ಇವನಿಗೆ ದಾರಿ ತೋರಿಸಿದವರು ಅವನಿಗೂ ಅದೇ ಶಿಕ್ಷೆ. ನಮ್ಮ ಸೇನೆಗೆ ನೀನು ಸೇರಬೇಕು ಅಂದರೆ ಮೊದಲು ನಿನ್ನ ಜನ್ಮವೇ ಬದಲಾಗಬೇಕು. ಮಗ, ನಮ್ಮ ರಕ್ತಕ್ಕೆ ಹಳೆಯ ಶಕ್ತಿ ಇದೆ. ಜನರು ಮರೆತಿರ್ಬೋದು, ಆದರೆ ನಾವು ಮರೆಯಬಾರದು. ನಮ್ಮ ಸೇನೆಗೆ ನೀನು ಸೇರಬೇಕು ಅಂದರೆ ಮೊದಲು ನಿನ್ನ ಜನ್ಮವೇ ಬದಲಾಗಬೇಕು. ನಾವು ಮಹಾರರು ಯಾರಿಗಿಂತಲೂ ಕಡಿಮೆ ಅಲ್ಲ. ನಮ್ಮ ಗೌರವಕ್ಕೆ ಧಕ್ಕೆ ಬಂದರೆ ನಮ್ಮ ಶಕ್ತಿಯನ್ನು ತೋರಿಸ್ತೇವೆ.
ಸಾಹೇಬರೇ, ನೀನು ಮತ್ತು ನಿನ್ನ ಸಮುದಾಯ ನಮ್ಮ ಜೊತೆ ಯುದ್ಧಕ್ಕೆ ಬರಲು ಸಿದ್ಧರೇ? ನಾವು ಯುದ್ಧವನ್ನು ಬೇಡುವುದಿಲ್ಲ, ಆದರೆ ಗೌರವಕ್ಕಾಗಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಶಸ್ತ್ರ ಹಿಡಿಯಬೇಕಾದ ಸಮಯ ಬಂದಿದೆ. ಬ್ರಿಟಿಷ್ ಸೇನೆಗೆ ರಕ್ತ ಬೇಕಿಲ್ಲ, ನಮಗೆ ನಿಷ್ಠೆ ಬೇಕು. ನಿಷ್ಠೆ ನಂಗೆ ಹೊಸಲ್ಲ ಸಾಹೇಬ್ರೆ, ಆದರೆ ಮಾನವೀಯತೆ ಸಿಕ್ಕಲಿ ಮಾತ್ರ ನಾವು ಪ್ರಾಣವನ್ನು ಅರ್ಪಿಸ್ತೇವೆ. ಸರಿ, ನೀನು ಮತ್ತು ನಿನ್ನ ಜನರು ಬ್ರಿಟಿಷ್ ಪಡೆಗೆ ಸೇರಬಹುದು. ಇದು ಸೇವೆ ಅಲ್ಲ ಸಾಹೇಬ್ರೆ, ಇದು ನಮ್ಮ ಅಸ್ತಿತ್ವದ ಹೋರಾಟ. ಸಿದ್ಧನಾಗ್, ನಾನು ಅನೇಕ ಜನರನ್ನು ಕಂಡಿದ್ದೇನೆ, ಆದರೆ ನಿನ್ನಂಥ ಧೈರ್ಯಶಾಲಿಯನ್ನು ನಾನು ನೋಡಿಲ್ಲ. ನೀವೆಲ್ಲರೂ ನಮ್ಮ ಜೊತೆ ನಿಲ್ಲಿ. ಸಿದ್ಧನಾಗ್, ನಾವು ನಿಮ್ಮೊಂದಿಗಿದ್ದೇವೆ. ಆ ದಿನ ಕೊನೆಗೂ ಬಂದಿತು. ಡಿಸೆಂಬರ್ 31 ರಾತ್ರಿ. ಆ ರಾತ್ರಿ ನಾವು ನಿಂತಿಲ್ಲ. 27 ಕಿಲೋಮೀಟರ್ ದೂರವನ್ನು ಕತ್ತಲೆಯಲ್ಲೇ ನಡೆದೆವು. ಮುಂದಿನ ದಿನ ಬೆಳಗ್ಗೆ ನಾವು ಯುದ್ಧ ಭೂಮಿಗೆ ತಲುಪಿದ್ದೆವು. ನಮ್ಮ ಎದುರು 28,000 ಪೇಶ್ವಾ ಸೇನೆ ನಿಂತಿತ್ತು. ಆದರೆ ನಾವು ಕೇವಲ 800 ಜನ ಮಾತ್ರ, ಅದರಲ್ಲೂ 500 ಮಹಾರ್ ಸೈನಿಕರು. ಸಂಖ್ಯೆ ಕಡಿಮೆ ಇದ್ದರೂ ನಮ್ಮ ಧೈರ್ಯ ಮಾತ್ರ 1000 ಪಟ್ಟು ದೊಡ್ಡದು. ಈ ಕೋಟೆಯ ಬಾಗಿಲುಗಳು ತೆರೆಯಲು ಸಿದ್ಧವಾಗಿವೆ. ಅದೇ ರೀತಿ ನನ್ನ ವಿಧಿಯು ಇಂದು ತೆರೆದಿದೆ. ನನ್ನ ಹೆಸರೇ ಸಾಕು, ಅದು ದುರ್ಬಲತೆಯಲ್ಲ, ಅದು ಅಧಿಕಾರ. ಕವಚ ನನ್ನ ದೇಹವನ್ನು ರಕ್ಷಿಸುತ್ತದೆ, ಆದರೆ ನನ್ನ ಆತ್ಮವನ್ನು ರಕ್ಷಿಸುವುದು ನನ್ನ ಆತ್ಮವಿಶ್ವಾಸ. ಯುದ್ಧದ ಶಬ್ದ ಇನ್ನೂ ಆರಂಭವಾಗಿಲ್ಲ, ಆದರೆ ನನ್ನ ವಿಜಯ ಯುದ್ಧದ ಶಬ್ದ ಇನ್ನೂ ಆರಂಭವಾಗಿಲ್ಲ, ಆದರೆ ನನ್ನ ವಿಜಯದ ಈಗಾಗಲೇ ನನ್ನ ಕಿವಿಯಲ್ಲಿ ಕೇಳುತ್ತಿದೆ. ನಾನು ನಾನು ಮುಂದೆ ಸಾಗುವುದು. ಈ ಕತ್ತಿ ಕೇವಲ ಇದು ನನ್ನ ನಿರ್ಧಾರ. ಮಾಜಿ ಅದು ಹೆಸರು, ಅದು ಶಕ್ತಿ, ಭೀಮನ ಸಾಕ್ಷಿ. ಇದು ನಮ್ಮ ಧೈರ್ಯ ಇತಿಹಾಸ. ನಾವು ಯುದ್ಧಕ್ಕೆ ಹೋಗುವುದು, ನಾವು ವಿಜಯವನ್ನು ಸ್ವಾಗತಿಸುತ್ತೇವೆ.
ಊಟವನ್ನು ಸವಿದು ಸುರಕ್ಷಿತವಾಗಿ ತಮ್ಮ ಮನೆಯಲ್ಲಿ ತೆರಳಿ ಸಂತತದ ಕ್ಷಣಗಳು ನಿಮ್ಮದಾಗಲಿ. ಯಶಸ್ಸಿನ ಹಾದಿಯಲ್ಲಿ ನೀವೆಲ್ಲ ಸಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರಕ್ಕೆ